ನಮ್ಮ ಶಾಲೆ ಅಂದರೆ ಪ್ರತಿ ಒಂದು ಶಾಲೆಗೆ ಸುದೀರ್ಘವಾಗಿ ನಡೆಯುತ್ತಾ ಇಲ್ಲಿ ತನ್ನ ಒಂದು ಸುದೀರ್ಘವಾದಂತಹ ಚಲನೆಯಲ್ಲಿ ಸಕ್ಸಸ್ ಅನ್ನು ಕಾಣಿಸಿಕೊಳ್ತಾ ಬರ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಜೂನ್ 5 ಪರಿಸರ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಿಂದ ಆಚರಿಸಿ ಪರಿಸರದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿಕೊಡುವಲ್ಲಿ ನಾವೆಲ್ಲ ಒಂದು ನಮ್ಮ ಸಹ ಶಿಕ್ಷಕರು ಶಿಕ್ಷಕಿಯರು ಒಂದು ಮಹತ್ವವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಜೂನ್ 1ರಂದು ಮಕ್ಕಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಮಕ್ಕಳಿಗೆ ಸ್ವಾಗತ ಕಾರ್ಯಕ್ರಮವನ್ನ ಸ್ವತಃ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದಂತಹ ಶ್ರೀ ವಾಸುದೇವ್ ಸರ್ ಅವರು ಕೂಡ ಆಗಮಿಸಿದ್ರು. ಆ ಒಂದು ಮಕ್ಕಳಿಗೆ ಪುಷ್ಪಗುಚ್ಛವನ್ನ ಅರ್ಪಿಸುವುದರ ಮೂಲಕ ಅವರನ್ನ ನಾವು ಸ್ವಾಗತವನ್ನು ಕೊಟ್ಟಿದ್ವಿ. ಆ ಒಂದು ಸುಂದರವಾದಂತಹ ಸಂದರ್ಭದಲ್ಲಿ ಎಲ್ಲಾ ಶಿಕ್ಷಕರು ಶಿಕ್ಷಕಿಯರು ಕೂಡ ಮಕ್ಕಳನ್ನ ತುಂಬಾ ಆತ್ಮೀಯತೆಯಿಂದ ಸ್ವಾಗತವನ್ನು ಮಾಡಿಕೊಂಡ್ರು. ಸ್ವತಂತ್ರ ದಿನಾಚರಣೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಆಚರಿಸಿದ ಸ್ವತಂತ್ರ ದಿನಾಚರಣೆಯ ನಿಮಿತ್ತ ಮಕ್ಕಳು ವಿವಿಧ ಒಂದು ತರಗತಿಯ ಮಕ್ಕಳು LKG ಇಂದ 8ನೇ ತರಗತಿಯ ಮಕ್ಕಳು ತಮಗೆ ನೀಡಿದಂತಹ ಭಾಷಣವನ್ನು ಅಚ್ಚುಕಟ್ಟಾಗಿ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಹೇಳಿದರು. ಹಾಗೂ ನಮ್ಮ ಶಾಲೆಯ ಸಹ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಮುಖ್ಯೋಪಾಧ್ಯಾಯರು ಎಲ್ಲರನ್ನೂ ಒಳಗೊಂಡಂತಹ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ಜರುಗಿತು. ಹಾಗೆ ದಿನಾಂಕ 24/8/2024 ವಲಯ ಮಟ್ಟದ ಕಬಡ್ಡಿ ಆ ಒಂದು ನಮ್ಮ ಶಾಲೆಯಿಂದ 6ನೇ ತರಗತಿ 7ನೇ ತರಗತಿ ಮತ್ತು 8ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ತಾಲೂಕು ಕ್ರೀಡಾಂಗಣದಲ್ಲಿ ಭಾಗವಹಿಸಿದ್ರು. ಹಾಗೂ ಇದಕ್ಕೆ ಈ ಒಂದು ಕಾರ್ಯಕ್ರಮದ ಅಂದರೆ ಕಬಡ್ಡಿಗೆ ಮಾರ್ಗದರ್ಶನ ಶಿಕ್ಷಕರಾದಂತಹ ರಾಘವನ್ ಸರ್ ಅವರು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಹಾಗೆ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ನಿಮಿತ್ತ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜೀವನ ಚರಿತ್ರೆಯನ್ನ ನಮ್ಮ ಪ್ರತಿಯೊಬ್ಬ ಶಿಕ್ಷಕರು ಅವರ ಜೀವನ ಚರಿತ್ರೆಯನ್ನ ಹೇಳುವಲ್ಲಿ ಹಾಗೂ ಅವರ ಒಂದು ತತ್ವ ಆಕರ್ಷಣೆಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ವೇದಿಕೆಯ ಮೇಲೆ ತಮ್ಮ ಉತ್ಸಾಹದಿಂದ ಹೇಳಿ ಆ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನು ತಂದುಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ದಿನಾಚರಣೆ ಅದು 1947 ಸೆಪ್ಟೆಂಬರ್ 17ರಂದು ಆ ಒಂದು ಕಲ್ಯಾಣ ಕರ್ನಾಟಕ ದಿನಾಚರಣೆ ಈ ಒಂದು ಭಾಗ ಕಲ್ಯಾಣವನ್ನ ಅಂದ್ರೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಆದಂತಹ
ದಿನ. ಈ ಒಂದು ಹೈದರಾಬಾದ್ ವಿಮೋಚನಾ ದಿನಾಚರಣೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಒಂದು ಸುಂದರವಾದಂತಹ ಈ ಒಂದು ಹೈದರಾಬಾದ್ ಕರ್ನಾಟಕವನ್ನ ಒಂದುಗೂಡಿಸಿ ನಮಗೆ ಈ ಭಾಗಕ್ಕೆ ಸ್ವತಂತ್ರವನ್ನು ತಂದುಕೊಡುವಲ್ಲಿ ಯಶಸ್ವಿಯಾದರು. ಅಂತ ಒಂದು ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಕುರಿತು ನಮ್ಮ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಭಾಷಣ ಮಾಡಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸುವಲ್ಲಿ ಒಂದು ಯಶಸ್ಸನ್ನ ಕಂಡುಕೊಂಡ್ರು. ಹಾಗೆ ಮೊದಲನೇ ಸೆಮಿಸ್ಟರ್ ಪರೀಕ್ಷೆ SA1 ಪರೀಕ್ಷೆ, ಈ ಒಂದು SA1 ಪರೀಕ್ಷೆ ಕೂಡ ಅಕ್ಟೋಬರ್ ನಲ್ಲಿ ನಡೆಸಿದ್ವಿ. ಆ ಒಂದು SA1 ಪರೀಕ್ಷೆಯಲ್ಲಿ FA1 FA2 ಪರೀಕ್ಷೆಯನ್ನು ನಡೆಸಿದ ನಂತರ SA1 ಪರೀಕ್ಷೆಯನ್ನು ನಡೆಸಿದ್ವಿ. SA1 ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಅಂಕಗಳನ್ನು ಗಳಿಸಿ ಒಂದು SA1 ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ. ಹಾಗೆ ಮಹಾತ್ಮ ಗಾಂಧೀಜಿ ಜಯಂತಿ ಅಕ್ಟೋಬರ್ 2. ಮಹಾತ್ಮ ಗಾಂಧೀಜಿಯನ್ನು ಗಾಂಧೀಜಿಯವರ ಜೀವನ ಚರಿತ್ರೆ, ಗಾಂಧೀಜಿಯವರ ತತ್ವಾದರ್ಶಗಳನ್ನ ಮಕ್ಕಳೆಲ್ಲರೂ ಒಂದು ಹೇಳುವ ಯಶಸ್ವಿಯಾಗಿದ್ದರು. ಮತ್ತು ಮಕ್ಕಳು ಏನ್ ಮಾಡಿದ್ರಪ್ಪ, ಗಾಂಧೀಜಿಯವರ ವೇಷಭೂಷಣವನ್ನು ಧರಿಸಿ ಗಾಂಧೀಜಿಯ ತತ್ವಾದರ್ಶಗಳನ್ನ ತಾವು ತಮ್ಮ ಜೀವನದಲ್ಲಿ ಈ ರೀತಿ ಇರಬೇಕು ಅನ್ನುವ ರೀತಿಯಲ್ಲಿ ವೇಷಭೂಷಣವನ್ನು ಧರಿಸಿಕೊಂಡು ಬಂದಿದ್ದು. ಅದು ಒಂದು ಕಾರ್ಯಕ್ರಮ ಕೂಡ ತುಂಬಾ ಸಂಪೂರ್ಣವಾಗಿ ಯಶಸ್ಸನ್ನು ಕಾಣ್ತು. ಹಾಗೆ ಅಕ್ಟೋಬರ್ 7 ವಾಲ್ಮೀಕಿ ಜಯಂತಿ. ಆ ವಾಲ್ಮೀಕಿ ಜಯಂತಿಯನ್ನು ಕೂಡ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿ ಆ ನಿಮಿತ್ತ ವಾಲ್ಮೀಕಿಯವರ ಒಂದು ಅವರ ಆದರ್ಶ ಗುಣಗಳನ್ನು ಕೂಡ ನಮ್ಮ ಮಕ್ಕಳಿಗೆ ನಮ್ಮ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ತಿಳಿಸುವಲ್ಲಿ ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ. ಈ ಕರ್ನಾಟಕ ರಾಜ್ಯೋತ್ಸವ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿ ಕನ್ನಡ ನಾಡಿನ ಒಂದು ಜಲ ನೆಲ, ಕನ್ನಡ ನಾಡನ್ನ ಉಳಿಸಿ ಬೆಳೆಸಿ ಕನ್ನಡವನ್ನ ರಕ್ಷಿಸಿ ಅಂತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ಮಕ್ಕಳಿಗೆ ತಿಳಿಪಡಿಸಿ ನಾವೆಲ್ಲೇ ಇದು ನಮ್ಮ ಭಾಷೆ ಯಾವುದಾದ್ರೂ ನಮ್ಮ ಕನ್ನಡವನ್ನು ನಾವು ಮರಿಬಾರದು, ಕನ್ನಡವನ್ನು ನಮ್ಮ ಹೃದಯದಲ್ಲಿ ಪೂಜಿಸಬೇಕು, ಆರಾಧಿಸಬೇಕು ಅಂತ ಹೇಳುವಲ್ಲಿ ಕೂಡ ನಮ್ಮ ಶಿಕ್ಷಕರು ಕೂಡ ಈ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದರು. ಮಕ್ಕಳ ದಿನಾಚರಣೆ. ದೇಶದ ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಿದ್ವಿ. ಮಕ್ಕಳ ದಿನಾಚರಣೆ ನಿಮಿತ್ತ ಎಲ್ಲ ವಿದ್ಯಾರ್ಥಿಗಳು ಜವಾಹರ್ಲಾಲ್ ನೆಹರೂರವರ ಒಂದು ವೇಷಭೂಷಣವನ್ನ ಹಾಕಿಕೊಂಡು ಜವಾಹರ್ಲಾಲ್ ನೆಹರೂರವರ ಜೀವನ ಚರಿತ್ರೆಯನ್ನ ಭಾಷಣದ ಮೂಲಕ ವ್ಯಕ್ತಪಡಿಸಿ ಮೆಚ್ಚುಗೆಯನ್ನು ಗಳಿಸುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿದರು. ನವೆಂಬರ್ 18 ಕನಕದಾಸರ ಜಯಂತಿ. ದಾಸರಲ್ಲಿ ಶ್ರೇಷ್ಠ ದಾಸರು ಕನಕದಾಸರು. ಆ ಕನಕದಾಸರ ಜಯಂತಿಯನ್ನು ಕೂಡ ಅತ್ಯುತ್ತಮವಾಗಿ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗವರು ಅತ್ಯುತ್ತಮವಾಗಿ ಆಚರಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನು ಕೂಡ ತಂದುಕೊಟ್ರು. ಈ ರೀತಿ ಪಾಲಕರ ಸಭೆ 22/11/2024 ಈ ಒಂದು ಪಾಲಕರ ಸಭೆಯನ್ನ ಏರ್ಪಡಿಸಿದ್ವಿ. ಪಾಲಕರು ಅತ್ಯುತ್ಸಾಹದಿಂದ ಈ ಪಾಲಕರ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಒಂದು ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಿದರು. ಈ ವರ್ಷದ 2024-25ನೇ ಸಾಲಿನಲ್ಲಿ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ಹಾಕೋಬೇಕು, ಈ ರೀತಿ ನಮ್ಮ ಶಾಲೆ ಮಾತನಾಡಲು ಬಯಸುತ್ತೇನೆ. ಇಂದು ನಮ್ಮ ಬೀಳ್ಕೊಡುಗೆ ಸಮಾರಂಭ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಕೊನೆಯ ದಿನ, ವಾಸ್ತವವಾಗಿ ನಾವು ಪ್ರವೇಶ ಪಡೆದ ದಿನ. ಸಭೆಯಿಂದ ಈ ಶಾಲೆಯಲ್ಲಿ ನಾವು ಬಹಳಷ್ಟು ಆನಂದಿಸಿದ್ದೇವೆ. ನಾವು ಇಲ್ಲಿಂದ ನಮ್ಮ 10ನೇ ತರಗತಿಯಲ್ಲಿ ಖಂಡಿತ ಪ್ರಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುತ್ತೇವೆ. ಎಲ್ಲ ಶಿಕ್ಷಕರ ಸಹಕಾರವನ್ನು ಮರೆಯಲು ಸಾಧ್ಯವಿಲ್ಲ. ನಮ್ಮ ಶಿಕ್ಷಕರು ಕಲಿಸಿದ ಎಲ್ಲಾ ಶಿಷ್ಟಾಚಾರಗಳನ್ನು ನಾನು ಯಾವಾಗಲೂ ನೆನಪಿಸಿಕೊಳ್ಳುತ್ತೇನೆ. ಈ ಶಾಲೆ ಶೈಕ್ಷಣಿಕ ವಾತಾವರಣ ತುಂಬಾ ಕಟ್ಟುನಿಟ್ಟಾಗಿ ಮತ್ತು ಪ್ರೋತ್ಸಾಹದಾಯಕವಾಗಿದೆ. ಈ ಎಲ್ಲಾ ನೆನಪುಗಳು ನನಗೆ ಮೌಲ್ಯಯುತವಾಗಿವೆ ಮತ್ತು ಯಾವಾಗಲೂ ನನ್ನ ಹೃದಯದಲ್ಲಿ ಇರುತ್ತವೆ. ಶಾಲೆಯು ನಮ್ಮ 2ನೇ ಮನೆಯಂತಿದ್ದು ನನ್ನನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿದ ಶಿಕ್ಷಕರಿಗೂ ಧನ್ಯವಾದಗಳು. ಬದುಕಿಗೆ ದಾರಿ ತೋರಿದ ಗುರುಗಳು ನೀವು, ಜ್ಞಾನದ ಬೆಳಕು ಹರಿಸಿದ ಜ್ಞಾನಿಗಳು ನೀವು, ನನ್ನ ವ್ಯಕ್ತಿತ್ವವನ್ನು ರೂಪಿದ ಶಿಲ್ಪಿಗಳು ನೀವು. ನಿಮ್ಮನ್ನು ನಾನು ನನ್ನ ಕೊನೆಯವರೆಗೂ ಮರೆಯಲು ಸಾಧ್ಯವಿಲ್ಲ. 1000 ದಿನ ಅಧ್ಯಯನದಲ್ಲಿ ತೊಡಗಿರುವುದಕ್ಕಿಂತ ಒಂದು ದಿನ ಒಳ್ಳೆಯ ಗುರುವಿನ ಜೊತೆ ಇದ್ದರೆ ಸಾಕು ಅಂತ ಹೇಳುತ್ತಾ ಈ ಒಂದು ಸಮಾರಂಭದಲ್ಲಿ ಮತ್ತು ಅವಳಲ್ಲಿದ್ದು ನೋವು ನಲಿಗಳ ಸಂಮಿಲನ, ವರ್ಷಗಳ ಬಾಂಧವ್ಯದ ಕೊಂಡಿ ಅಗಲಿಕೆಯ ಈ ಕ್ಷಣ, ಮರಕಟ್ಟ ಮನಸ್ಸಿನಲ್ಲಿ ಕಣ್ಣಂಚಿನಲ್ಲಿ ಕಣ್ಣೀರ ಹನಿಗಾಲಕ್ಕೂ ಹೊತ್ತು ಒಂದೆಡೆಯಾದರೆ ಭವಿಷ್ಯದ ಗುರಿಗಾಗಿ ಇನ್ನೊಂದು ಹೆಜ್ಜೆ ಇಡುತ್ತಿದ್ದೇವೆ ಅನ್ನೋ ಸಮಾಧಾನ ಮತ್ತೊಂದೆಡೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಬಂದು ಹೋಗುವ ಕ್ಷಣ ಮಾತ್ರವಲ್ಲ, ಸದಾ ಹಚ್ಚ ಹಸಿರಾಗಿ ಉಳಿಯುವ ನೆನಪಿನ ಬುದ್ಧಿ. ಹೀಗೆ ಒಂದಿಷ್ಟು ಹಸಿ ಮುನಿಸು, ಜೊತೆಗಿಷ್ಟು ಸಿಹಿ ಅನುಭವ. ಈಗ ಇವೆಲ್ಲ ಕೇವಲ ನೆನಪು ಮಾತ್ರ. ಇನ್ನು ನಮ್ಮ ಶಿಕ್ಷಕರು ಈ ದೇಶದ ಭವಿಷ್ಯದ ಶಿಲ್ಪಿಗಳು. ನನ್ನ ಗುರುಗಳ ಬಗ್ಗೆ ಹೇಳುವುದಾದರೆ ಪದಗಳೇ ಸಾಲಲ್ಲ. ಸೃಷ್ಟಿಕರ್ತ ಬ್ರಹ್ಮನಂತೆ ಬಟ್ಟದ ಜೊತೆಗೆ ನಮ್ಮಲ್ಲಿರುವ ಹೊಸ ಹೊಸ ವಿಚಾರಗಳನ್ನು, ಹೊಸ ಹೊಸ ಚಟುವಟಿಕೆಗಳನ್ನು ಹೊರತೆಗೆದಿದ್ದಾರೆ. ನಿಯಮಪಾಲಕ ವಿಷ್ಣುವಿನಂತೆ ಒಳ್ಳೆಯ ಆಚಾರ ವಿಚಾರಗಳನ್ನು ತುಂಬಿದ್ದಾರೆ. ಲಯಕರ್ತ ಶಿವನಂತೆ ನಮ್ಮಲ್ಲಿರುವ ಅಜ್ಞಾನವನ್ನು ದೂರ ಮಾಡಿದ್ದಾರೆ. ಹೀಗೆ ನಮಗೆ ದೃಢವಾದ ಚಾರಿತ್ರ್ಯ, ಕ್ರಿಯಾಶೀಲ ಮನಸ್ಸನ್ನು ಮತ್ತು ಬಲಿಷ್ಠವಾದ ವ್ಯಕ್ತಿತ್ವವನ್ನು ನೀಡಿದ್ದಾರೆ. ಇಂತಹ ನನ್ನ ಜೀವನದ ಮಾರ್ಗದರ್ಶನ
ಮನಸ್ಸಿನಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಗನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳು ಎಂದರೆ ನಮ್ಮ ಶಿಕ್ಷಕರು. ನಾವುಗಳು ಈ ಶಾಲೆಯಲ್ಲಿ ಮಾಡಿದ ಚೇಷ್ಟೆಗಳ ಪಾರವೇ ಇಲ್ಲ. ನಮ್ಮೆಲ್ಲ ಚೇಷ್ಟೆಗಳನ್ನು ಸಹಿಸಿಕೊಂಡು ನಮಗೆ ತಿಥಿ ಬುದ್ಧಿ ಹೇಳಿ ಹಾಗೂ ಸರಿದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸಿದ ನನ್ನ ಎಲ್ಲ ಗುರುವೃಂದಕ್ಕೆ ನಾನು ಋಣಿಯಾಗಿರುತ್ತೇನೆ. ತಂದೆಯ ಕೋಪ ದಾರಿ ತೋರಿಸುತ್ತದೆ, ತಾಯಿಯ ಕೋಪ ಹೊಟ್ಟೆ ತುಂಬಿಸುತ್ತದೆ, ಗುರುವಿನ ಕೋಪ ಶಿಕ್ಷಣ ಕಲಿಸುತ್ತದೆ, ಶತ್ರುವಿನ ಕೋಪ ಚಾಣಕ್ಷತೆಯನ್ನು ಕಲಿಸುತ್ತದೆ ಎಂಬ ಮಾತಿನಂತೆ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ ಉತ್ತಮ ಅಂಕಗಳನ್ನು ಗಳಿಸಲು ಶ್ರಮಿಸುತ್ತೇನೆ. ನನಗೆ ಅನಿಸಿಕೆ ಹೇಳಲು ಅವಕಾಶ ಮಾಡಿಕೊಟ್ಟಂತಹ ಈ ಧೈರ್ಯವನ್ನು ನೀಡಿದ್ದಕ್ಕೆ ಪ್ರಥಮವಾಗಿ ಎಲ್ಲ ಗುರುಗಳಿಗೂ ನನ್ನ ಪರವಾಗಿ ನನ್ನ ಸ್ನೇಹಿತರ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೇನೆ. ನಿಮ್ಮ ದಯೆ ಮತ್ತು ಕಾಳಜಿಯ ಸ್ವಭಾವವೇ ಇಂದು ನಾವೆಲ್ಲರೂ ನಗು ಮತ್ತು ಧೈರ್ಯದಿಂದ ಮುಂದಿನ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿದ್ದೇವೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಗಳಿಸಲು ಶ್ರಮಿಸಿ ನಿಮ್ಮೆಲ್ಲರ ಭರವಸೆಯನ್ನು ನಿಜಗೊಳಿಸುತ್ತೇವೆ. ಸದಾ ನಿಮ್ಮ ಆಶೀರ್ವಾದ ಇರಲಿ ಎಂದು ಗುರುಗಳಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ಈ ಶಾಲೆಯಲ್ಲಿ ಸೇರುವಾಗ ಭಯಗೊಂಡಿದ್ದೆ, ಆದರೆ ಇಂಥ